ಎರಡಕ್ಕೂ ಹಂಗೆ ಅದ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ. ಭಕ್ತಿ ಸುಭಾಷಯ ನುಡಿಯನೆ ನುಡಿವೆ, ಭಕ್ತಿ ಸುಭಾಷಯ ನುಡಿಯನೆ ನುಡಿವೆ, ನುಡಿದಂತೆ ನಡೆವೆ. ಬಸವನ ನಾಡು ಶರಣರ ಬೀಡು, ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನ. 770 ಮರಗಣಗಳಿಗೆ, ಲಕ್ಷದ ಮೇಲೆ 96,000 ಜಂಗಮರಿಗೆ, 1200 ಶರಸ್ಥಲ ಬ್ರಹ್ಮಿಗಳಿಗೆ, ಜಾತಿಯ ಭೂತ ಲಿಂಗ ತತ್ವ ಮಾನವರೆಲ್ಲ ದೇವರ ಮಕ್ಕಳೆಂಬ ವಿಶ್ವಕ್ಕೆ 24ನೇ ವಚನ ವಿಜಯೋತ್ಸವಕ್ಕೆ, 24ನೇ ವಚನ ವಿಜಯೋತ್ಸವಕ್ಕೆ ಶರಣು ಶರಣ, ಶರಣು ಶರಣ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು. ಬಸವ 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 ದೇವರಿಗೆ, ಸಿಜ್ಯೋತಿ ಚನ್ನಬಸವಣ್ಣನವರಿಗೆ, ಗೋಮಕಾಯಿ ಸಿದ್ಧ ಅಲ್ಲಮ್ಮ ಪ್ರಭು ದೇವರಿಗೆ, ಬಸವಯೋಗಿ ಸಿದ್ದರಾಮೇಶ್ವರ ಅವರಿಗೆ, 770 ಮರಗಣಗಳಿಗೆ, ಲಕ್ಷದ ಮೇಲೆ 96,000 ಜಂಗಮರಿಗೆ, 1200 ಶರಸ್ಥಲ ಬ್ರಹ್ಮಿಗಳಿಗೆ, ಜಾತಿಯ ಭೂತ ನಾಶವಾಗಲಿ, ಲಿಂಗ ತತ್ವ ಜಗತ್ತಿಗಾಗಲಿ, ಮಾನವರೆಲ್ಲ ದೇವರ ಮಕ್ಕಳೆಂಬ ವಿಶ್ವಕ್ಕೆ ಶಾಂತಿಯಾಗಲಿ. 24ನೇ ವಚನ ವಿಜಯೋತ್ಸವಕ್ಕೆ ಜಯವಾಗಲಿ, 24ನೇ ವಚನ ವಿಜಯೋತ್ಸವಕ್ಕೆ ಜಯವಾಗಲಿ. ಮಕಾರ ಬಸವಾಯ ನಮಃ, ಸಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ. ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿ. ಅಣ್ಣ ಬಸವಣ್ಣ ಶರಣು ಎಂದೆವು, ಬಸವಣ್ಣ ಶರಣು ಎಂದೆವು, ಬಸವಣ್ಣ ಶಿವ ಶರಣ ನಿಮ್ಮಿಂದ ಆಯಿತು ಲೋಕದ ಕಲ್ಯಾಣ, ಓ ಶಿವ ಶರಣ. ಓಂ ಶ್ರೀ ಗುರುಸಲಿಂಗಾಯ ನಮಃ. ಎನ್ನ ಶಿವ ನಿಮ್ಮದಯ್ಯ, ಎನ್ನ ಮಾನವತಿ ನಿಮ್ಮದಯ್ಯ, ಎನ್ನ ಮಾನವ ನಿಮ್ಮದಯ್ಯ. ಮಳ್ಳಿಗೆ ಕಾಯಿ ತಿಂಬಿತ್ತೆ ಕೂಡಲ ಸಂಗಮ ದೇವ. ಜನವರಿ 30, 31, ಫೆಬ್ರವರಿ 1, 24ನೇ ವಚನ ವಿಜಯೋತ್ಸವಕ್ಕೆ ಬಸವಗಿರಿಗೆ ನೀವೆಲ್ಲರೂ ಬರಬೇಕಾಗಿ ತಾವು ಬನ್ನಿ, ತಮ್ಮವರು ಕರೆದುಕೊಳ್ಳಿ ಬನ್ನಿ. ವಚನ ವಿಜಯೋತ್ಸವಕ್ಕೆ, ವಚನ ವಿಜಯೋತ್ಸವಕ್ಕೆ, ಕಲ್ಯಾಣ ಕ್ರಾಂತಿಗೆ, ಜನರಾಸ ಸಂಕಲ್ಪಕ್ಕೆ. ವಿಶ್ವಗುರು ಬಸವಣ್ಣನವರಿಗೆ, ಜಗನ್ಮಾತೆ ಅಕ್ಕ ಮಹಾದೇವಿ ಅವರಿಗೆ 24ನೇ ವಚನ ವಿಜಯೋತ್ಸವಕ್ಕೆ ಎಲ್ಲರಿಗೂ ಶರಣು ಶರಣ. ಇವನಾರವ ಇವನಾರವ ಇವನಾರವರೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವರೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದ್ಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ಎನ್ನ ಹೃದಯದಲ್ಲಿ ನಿಮಿತ್ತ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯವರನ್ನ ಸಕಲ ಶಿವಶರಣರನ್ನ ನನ್ನ ಹೃದಯದಲ್ಲಿ ನಿಮಿತ್ತ
ದೇಹದಲ್ಲಿ ಇರ್ತಕ್ಕಂಥ ವಚನ ಬೀಜೋತ್ಸವ ದಿನಾಂಕ 31 ಫೆಬ್ರವರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮನೆಗೆ ಸಂಗಮೇಶ್ ಅವರು ಸುತ್ತವರು ಗೌರವರು ರಂಜಿತಾ ಅವರು ಶರಣಪ್ಪ ಅವರು ಮತ್ತೆ ನಮ್ಮ ಈ ಗುಂಜೆ ಪರಿವಾರದವರು ಭಾಗಿಯಾಗಿದ್ದೇವೆ. ಈ 12ನೇ ಶತಮಾನದ ಅನುಭವ ಮಂಟಪದ ಉದ್ದೇಶ ಏನಪ್ಪ ಅಂದ್ರೆ ಸರ್ವ ಸಮಾನತೆ, ಸಕಲ ಜೀವಾತ್ಮಗಳಿಗೆ ಬಯಸುವ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬರುವುದು ಹಾಗೆ ಪ್ರತಿಯೊಬ್ಬ ಮಾನವ ದೇಹಗಳೇ ದೇವಾಲಯ